Good evening, my dear student. Myself Soumya Hegde. Today I am discussing about D and F block elements. Another subtopic. Okay. What is that? Atomic and ionic radii of D and F block element. Usually ನಾವು ಒಂದು ಬ್ಲಾಕ್ ಅನ್ನ ಸ್ಟಡಿ ಮಾಡುವಾಗ ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ಸ್ ಅನ್ನ ಸ್ಟಡಿ ಮಾಡುವಾಗ ಎಲ್ಲ ಆಸ್ಪೆಕ್ಟ್ ಅನ್ನ ಸ್ಟಡಿ ಮಾಡ್ತೀವಿ. ದಟ್ ಈಸ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ರಿಯಾಕ್ಷನ್ ವಿತ್ ಮೆಟಲ್. ಅಂದ್ರೆ ಫಿಸಿಕಲ್ ಪ್ರಾಪರ್ಟಿ ಏನೇನಿದೆ ಅದನ್ನ ಮತ್ತೆ ಕೆಮಿಕಲ್ ಪ್ರಾಪರ್ಟಿಯನ್ನು ನಾವು ಸ್ಟಡಿ ಮಾಡ್ತೀವಿ. ಸೊ ಅಟಾಮಿಕ್ ಮತ್ತೆ ಅಯಾನಿಕ್ ರೇಡಿಯೈ ಅಂದ್ರೆ ಅದರ ಒಂದು ಲೆಂತ್, ಅದರದೊಂದು ಏನು ಸರ್ಕಲ್ ಇದೆಯಲ್ಲ ಅಟಾಮ್ಸ್, ಅದರ ರೇಡಿಯೈ ಎಷ್ಟಿದೆ ಅನ್ನೋದನ್ನ ನಾವು ಹೇಗೆ ಅದು ಡಿಕ್ರೀಸ್ ಆಗುತ್ತೋ ಇನ್ಕ್ರೀಸ್ ಆಗುತ್ತೋ ವೇರಿಯೇಷನ್ ಏನಾಗುತ್ತೆ ಇದನ್ನ ನಾವು ಈ ಸಬ್ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಈಗ atomic size variation. So across the period, as you move from left to right across transition metal, the atomic radius generally decreases. ಸೊ ಏನ್ ಹೇಳುತ್ತೆ ಅಂದ್ರೆ, ಯಾವಾಗ ನೀನು ಲೆಫ್ಟ್ ಇಂದ ರೈಟ್ ಗೆ ಮೂವ್ ಆಗ್ತಾ ಹೋಗ್ತೀಯೋ, ಅಂದ್ರೆ ಸ್ಕ್ಯಾಂಡಿಯಂ ಇಂದ ನೀನು ಕಾಪರ್ ವರೆಗೆ ಮೂವ್ ಆಗ್ತಾ ಹೋಗ್ತೀಯೋ, ನೀವು ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ? ಸೊ ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ. ಯಾಕೆ? ಡ್ಯೂ ಟು ಸ್ಕ್ರೀನಿಂಗ್ ಎಫೆಕ್ಟ್. ಓಕೆ, ಡ್ಯೂ ಟು ಪುವರ್ ಸ್ಕ್ರೀನಿಂಗ್ ಎಫೆಕ್ಟ್ ಆರ್ effective nuclear charge. ಓಕೆ, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಇವ್ ಎರಡನ್ನ ಕಲ್ತ್ಕೊಂಡ್ರೆ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಏನಾಗಲ್ಲ ಹೇಳಿ, ಬೇರೆ ಏನು ಡೌಟೇ ಬರಲ್ಲ. ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ ಏನಂದ್ರೆ, ಇಲ್ಲಿ ನನ್ನ ಹತ್ರ ಒಂದು ನ್ಯೂಕ್ಲಿಯಸ್ ಇದೆ, ಇಲ್ಲಿ ನಂಗೆ ಎಸ್ ಪಿ ಡಿ ಎಫ್ ಈ ತರ ಏನಿರುತ್ತೆ ಸಬ್ ಶೆಲ್ಗಳು ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನಾನ್ ಟೀಚರ್, ಇಲ್ಲಿ ನಂಗೆ ಎಸ್ ಎಲ್ ಮಕ್ಳಿದ್ದಾರೆ, ಪಿ ಎಲ್ ಇದ್ದಾರೆ, ಡಿ ಅನ್ನೋ ರೋದಲ್ಲಿ ಇದ್ದಾರೆ, ಎಫ್ ಅನ್ನೋ ರೋದಲ್ಲಿ ಇದ್ದಾರೆ. ಸೊ ನನ್ನ ಹತ್ರ ನ್ಯೂಕ್ಲಿಯಸ್, ಓಕೆ, ನನ್ನ ಹತ್ರ ಪವರ್ ಜಾಸ್ತಿ ಇದೆ ಅನ್ಕೊಳ್ಳಿ, ಇವು ಎಲ್ಲರನ್ನು ನನ್ನ ಕಡೆಗೆ ಪುಲ್ ಮಾಡಿ ಇಟ್ಕೊಳ್ತೀನಿ, ಹೆದರ್ಸಿ ಇಟ್ಕೊಳ್ತೀನಿ ನಾನು. ಓಕೆ, ಎಲ್ಲಿಗೆ? ನನ್ನಿಂದ ಅವರಿಗೆ ಡಿಸ್ಟೆನ್ಸ್ ತುಂಬಾ ಇರಬಾರ್ದು. ಸೊ ತುಂಬಾ ಇದ್ರೆ ಏನಾಗುತ್ತೆ, ನಾನ್ ಹೇಳಿದ್ ಅವ್ರಿಗೆ ಕೇಳ್ಸಲ್ಲ, ಅವ್ರು ಮಾತಾಡಿದ್ ನನಗ್ ಕೇಳ್ಸಲ್ಲ, ಈ ತರ ಆಗ್ತಾ ಇರುತ್ತೆ ಅಲ್ವಾ? ಇನ್ನು ನ್ಯೂಕ್ಲಿಯಸ್ ಅಲ್ಲೂ ಹಿಂಗೆ ಆಗುತ್ತೆ. ಇಲ್ಲಿ ಏನಿದೆಯಲ್ಲ ನ್ಯೂಕ್ಲಿಯಸ್, ಇದು ಏನ್ ಮಾಡ್ತಾ ಇರುತ್ತೆ, ಎಲ್ಲ ಇದು ಪಾಸಿಟಿವ್ ಚಾರ್ಜ್ ಅಲ್ವಾ? ಸೊ ಇಲೆಕ್ಟ್ರಾನ್ ಅನ್ನ ತನ್ನ ಕಡೆ ಪುಲ್ ಮಾಡ್ಕೊಳುತ್ತೆ. ಯಾವಾಗ ಇಲೆಕ್ಟ್ರಾನ್ ಅನ್ನ ತನ್ನ ಕಡೆ ಪುಲ್ ಮಾಡ್ಕೊಳ್ತೋ, ಅಟಾಮಿಕ್ ಸೈಜ್ ಏನಾಗುತ್ತೆ ಹೇಳಿ? ಅಟಾಮಿಕ್ ಸೈಜು ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಯಾಕೆಂದ್ರೆ ಅವು ಒಳಗಡೆ ಬಂದ್ವಲ್ಲ, ಸೊ ಒಳಗಡೆ ಬಂದು ಅಂತ ಅದ್ರ ಸೈಜ್ ಕಡಿಮೆ ಆಯ್ತು. ಇನ್ನೊಂದಿದೆ ಶೀಲ್ಡಿಂಗ್ ಇಫೆಕ್ಟ್ ಅಂತ. ಶೀಲ್ಡಿಂಗ್ ಇಫೆಕ್ಟ್ ಅಂತ ಅಂದ್ರೆ ಏನಂದ್ರೆ, ಹಿಂಗೆ ಈ ನ್ಯೂಕ್ಲಿಯರ್ ಚಾರ್ಜ್ ಇದೆಯಲ್ಲ, ಈ ನ್ಯೂಕ್ಲಿಯರ್ ಚಾರ್ಜ್ಗೆ ಇಲ್ಲಿ ಎಸ್ ಪಿ ಡಿ ಎಫ್ ಇದ್ರೆ, ಸೊ ಈ ಎಸ್ ಪಿ ಡಿ ಎಫ್ ಅನ್ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಈ ಎಫ್ ಇಲೆಕ್ಟ್ರಾನ್ಗಳು ಏನ್ ಮಾಡ್ತವೆ, ಇಲ್ಲಿ ಈ ಎಸ್ ಇಲೆಕ್ಟ್ರಾನು, ಪಿ ಎಲ್ ಇರೋ ಎಲೆಕ್ಟ್ರಾನು, ಡಿ ಎಲ್ ಇರೋ ಎಲೆಕ್ಟ್ರಾನ್, ಇವೆಲ್ಲ ಏನ್ ಮಾಡ್ತವೆ ಅಂದ್ರೆ, ಇಲೆಕ್ಟ್ರಾನ್ಗಳು ಏನ್ ಮಾಡ್ತವೆ, ಈ ನ್ಯೂಕ್ಲಿಯಸ್ ಇರುತ್ತಲ್ಲ, ಈ ನ್ಯೂಕ್ಲಿಯಸ್ಗೆ ಪುಲ್ ಮಾಡಕ್ ಬಿಡೋದೇ ಇಲ್ಲ. ಒಂದು ಸ್ಕ್ರೀನಿಂಗ್, ಒಂದು ಅಪೋಸಿಷನ್ ಅನ್ನ ತೋರಿಸ್ತಾ ಇರ್ತವೆ. ಅದು ಆ ಕಡೆಯಿಂದ ಎಳಿತಾ ಇದ್ರೆ ಇವು ಈ ಕಡೆಯಿಂದ ಏನ್ ಮಾಡ್ತವೆ ಹೇಳಿ, ತಳ್ಳುತ್ತಾ ಇರ್ತವೆ. ಸೊ ಅವಾಗ ಏನಾಗುತ್ತೆ, ಅಟಾಮಿಕ್ ಸೈಜ್ ಹೆಚ್ಚಾಗ್ತಾ ಬರುತ್ತೆ. ಶೀಲ್ಡಿಂಗ್ ಇಫೆಕ್ಟ್ ಕಡಿಮೆ ಇದ್ರೆ ಏನಾಗುತ್ತೆ ಹೇಳಿ, ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಶೀಲ್ಡಿಂಗ್ ಇಫೆಕ್ಟ್ ಜಾಸ್ತಿ ಇದ್ರೆ ಅಟಾಮಿಕ್ ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ನ್ಯೂಕ್ಲಿಯಸ್ ಹತ್ರ ಅವ್ರು ಬರಕ್ಕೆ ಬಿಡಲ್ಲ, ಏನ್ ಮಾಡ್ತಾ ಇರ್ತಾರೆ, ತಳ್ಳುತ್ತಾ ಇರ್ತಾರೆ ಹೊರಗಡೆ, ಅವನ್ನ ಪುಷ್ ಮಾಡ್ತಾ ಇರುತ್ತೆ ಅದು. ಓಕೆ, ಈ ಸಪೋಸ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇದೆ ಅನ್ಕೊಳ್ಳಿ, ಅದೇನ್ ಮಾಡುತ್ತೆ, ತನ್ನ ಕಡೆ ಪುಲ್ ಮಾಡ್ಕೊಳ್ತಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಡ್ಯೂ ಟು ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಇರೋದಕ್ಕೆ ಇನ್ನು ಡಿ ಬ್ಲಾಕ್ ಎಲಿಮೆಂಟ್ ದೂರ ಇದಾರಲ್ಲ ಇವರು, ಸೊ ಇವರು ಕಂಟ್ರೋಲಿಗೆ ಸಿಕ್ತಿಲ್ಲ. ಅವಾಗ ಏನಾಗುತ್ತೆ, ನ್ಯೂಕ್ಲಿಯಸ್ಗೆ ಪವರ್ ಜಾಸ್ತಿ. ಯಾಕೆಂದ್ರೆ ಯಾವಾಗ ಇಲೆಕ್ಟ್ರಾನ್ ಜಾಸ್ತಿ ಆಯ್ತೋ, ನ್ಯೂಕ್ಲಿಯಸ್ ಅಲ್ಲೂ ಪವರ್ ಏನಾಯ್ತು, ಪ್ರೋಟಾನ್ ಜಾಸ್ತಿ ಆಯ್ತು. ಸೊ ಏನಾಗುತ್ತೆ, ನ್ಯೂಕ್ಲಿಯಸ್ಗೆ ಪವರ್ ಜಾಸ್ತಿ ಆಗಿ ಅವ್ರು ಏನ್ ಮಾಡ್ತಾರೆ, ತನ್ನ ಕಡೆ ಪುಲ್ ಮಾಡ್ಕೊಳ್ತಾರೆ. ಸೊ ಯಾವಾಗ ಪುಲ್ ಮಾಡ್ಕೊಳ್ತಾ ಹೋಗ್ತಾರೋ, ಬಂದಿರೋ ಎಲ್ಲಾ ಎಲೆಕ್ಟ್ರಾನ್ ಅನ್ನು ಪುಲ್ ಮಾಡಿ ಮಾಡಿ ಇಡೋದಕ್ಕೆ D1 ಇಂದ D9 ವರೆಗೆ ಅಟಾಮಿಕ್ ರೇಡಿಯಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಅಂತ. ಅಟಾಮಿಕ್ ಸೈಜ್ ವೇರಿಯೇಷನ್.
ಓಕೆ, ಮಿಡಲ್ ಆಫ್ ದ ಸೀರೀಸ್ ಅನ್ನ ನೋಡೋಣ. ಸೊ ಮಿಡಲ್ ಆಫ್ ದ ಸೀರೀಸ್ ಅಲ್ಲಿ ರಿಲೇಟಿವ್ಲಿ ಕಾನ್ಸ್ಟಂಟ್ ಯಾಕೆ ಹೇಳಿ ನೋಡೋಣ. ಯಾಕೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇರುತ್ತೆ. ಯಾಕೆ ಕಾನ್ಸ್ಟೆಂಟ್ ಇರುತ್ತೆ ಕೋಬಾಲ್ಟ್ ವರೆಗೆ ಅಂದ್ರೆ ಏನಾಗುತ್ತೆ, ನಂಬರ್ ಆಫ್ ನ್ಯೂಕ್ಲಿಯಸ್, ನಂಬರ್ ಆಫ್ ಇಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಮತ್ತೆ ಇಲೆಕ್ಟ್ರಾನ್ಸ್ ಯಾವಾಗ ಈಕ್ವಲ್ ಆಗ್ತಾ ಹೋಯ್ತೋ ಅಂದ್ರೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇದೆಯಲ್ಲ EAN, ಈ EAN ಇಸ್ ಈಕ್ವಲ್ಸ್ ಟು ಶೀಲ್ಡಿಂಗ್ ಇಫೆಕ್ಟ್ ಆಯ್ತೋ ಅವಾಗ ಏನಾಗುತ್ತೆ, ಈ ಕಡೆ ಇವ್ರು ಎಳೆಯಕ್ಕೂ ಆಗಲ್ಲ, ಆ ಕಡೆ ಇವ್ರು ಎಳೆಯಕ್ಕೂ ಆಗಲ್ಲ. ಸೊ ಏನಾಗುತ್ತೆ, ಈ ಕಡೆ ಡಿಕ್ರೀಸ್ ಮಾಡಕ್ಕೂ ಆಗಲ್ಲ, ಆ ಕಡೆ ಇನ್ಕ್ರೀಸ್ ಮಾಡಕ್ಕೂ ಆಗಲ್ಲ. ಸೊ ಮಿಡಲ್ ಆಫ್ ದ ಸೀರೀಸ್ ಅಲ್ಲಿ ಏನಾಗುತ್ತೆ, ದಟ್ ಮಸ್ಟ್ ಬಿ ಕಾನ್ಸ್ಟಂಟ್. ಓಕೆ, ಸೊ ಅಟಾಮಿಕ್ ರೇಡಿಯೈ ಟೆಂಡ್ ಟು ಬಿ ರಿಲೇಟಿವ್ಲಿ ಕಾನ್ಸ್ಟಂಟ್. ಡೌನ್ ದ ಗ್ರೂಪ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಅಂದ್ರೆ ಮೇಲಿಂದ ಕೆಳಗಡೆ ಹೋಗೋದು. ಸೊ ಆಸ್ ಯು ಮೂವ್ ಡೌನ್ ಅ ಗ್ರೂಪ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ ದ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್. ಯಾಕೆ ಹೇಳಿ, ಯಾಕೆ ಅಂದ್ರೆ ಒಂದೊಂದೇ ಇಲೆಕ್ಟ್ರಾನ್ ಆಡ್ ಆಗ್ತಾ ಬರುತ್ತೆ. ಇಲ್ಲಿರೋ ಏನು ನ್ಯೂಕ್ಲಿಯಸ್ ಇದೆಯಲ್ಲ ಇವರಿಗೆ ಪವರ್ ಕಡಿಮೆ ಆಗುತ್ತೆ. ದೂರ ದೂರ ಅಟಾಮಿಕ್ ರೇಡಿಯಸ್ ಬರ್ತಾ ಹೋದ್ರೆ ಏನಾಗುತ್ತೆ, ತನ್ನ ಕಡೆ ಪುಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಅಟಾಮಿಕ್ ರೇಡಿಯಸ್ ಅವಾಗ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಡ್ಯೂ ಟು ಪುವರ್ ಶೀಲ್ಡಿಂಗ್ ಎಫೆಕ್ಟ್. ಓಕೆ, ಅಲ್ಲ ಡ್ಯೂ ಟು ಪುವರ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಯಾಕೆಂದ್ರೆ ಒಂದೊಂದೇ ಬರ್ತಾ ಹೋದಂಗೆ ಪೆನಲ್ಟಿಮೇಟ್ ಸಬ್ಶೆಲ್ಗೆ ಒಂದೊಂದೇ ಇಲೆಕ್ಟ್ರಾನ್ ಆಡ್ ಆಗ್ತಾ ಹೋದಂಗೆ ಸೊ ಅವೇನ್ ಮಾಡ್ತವೆ, ಸೈಜು ಹೆಚ್ಚಾಗ್ತಾ ಬರುತ್ತೆ ಅಂತ. ಓಕೆ, ಸೊ ಅಕ್ರಾಸ್ ದ ಪೀರಿಯಡ್ ನೋಡಿ, ಸಿಮಿಲರ್ ಟು ಅಟಾಮಿಕ್ ರೇಡಿಯೈ, ಅಯಾನಿಕ್ ರೇಡಿಯೈ ಆಲ್ಸೋ ಜನರಲಿ ಡಿಕ್ರೀಸಸ್. ಅಯಾನಿಕ್ ರೇಡಿಯೈಯು ಹಂಗೆ ಡಿಕ್ರೀಸ್ ಆಗುತ್ತೆ. ಓಕೆ, as the positive charge increases, removal of electron from the outermost orbital leads to a smaller ionic radius. ಯಾಕೆಂದ್ರೆ ಹೊರಗಡೆ ಇರುವಂತ ಇಲೆಕ್ಟ್ರಾನ್ ಅನ್ನ ನಾನು ರಿಮೂವ್ ಮಾಡ್ತಾ ಹೋದಂಗೆ ಒಳಗಡೆ ಇರೋ ಪ್ರೋಟಾನ್ ಜಾಸ್ತಿ ಆಗುತ್ತೆ, ಅಂದ್ರೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಸೊ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಯಾವಾಗ ಜಾಸ್ತಿ ಆಗ್ತಾ ಹೋಯ್ತೋ ಅವಾಗ ಏನಾಗುತ್ತೆ ಅಂದ್ರೆ ಇಟ್ ಲೀಡ್ಸ್ ಟು ಏನಾಗುತ್ತೆ, ಸ್ಮಾಲರ್ ಅಯಾನಿಕ್ ರೇಡಿಯಸ್. ಯಾಕೆಂದ್ರೆ ಇಲೆಕ್ಟ್ರಾನ್ಗಳಿಗಿಂತ ಪ್ರೋಟಾನ್ ಜಾಸ್ತಿ ಆಯ್ತು, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಯ್ತು, ತನ್ನ ಕಡೆ ಇರೋ ಇಲೆಕ್ಟ್ರಾನ್ ನ ಪುಲ್ ಮಾಡ್ಕೊಳ್ಳುತ್ತೆ. ಸೊ ಅಯಾನಿಕ್ ರೇಡಿಯೋ ಏನಾಗುತ್ತೆ ಹೇಳಿ, ಇಟ್ ಈಸ್ ಡಿಕ್ರೀಸಸ್. ಓಕೆ, ಡೌನ್ ದ ಗ್ರೂಪ್ ಅಯಾನಿಕ್ ರೇಡಿಯೈ ಇನ್ಕ್ರೀಸಸ್. ಓಕೆ, ಮಿರರಿಂಗ್ ಟ್ರೆಂಡ್ ಇನ್ ಅಟಾಮಿಕ್ ರೇಡಿಯೈ. ಯಾಕೆಂದ್ರೆ ಡೌನ್ ದ ಗ್ರೂಪ್ ಅಂದ್ರೆ ಅಟಾಮಿಕ್ ರೇಡಿಯೈ ತರನೇ ಏನಾಗುತ್ತೆ ಹೇಳಿ, ಇಲ್ಲಿ ಕೂಡ ಶೀಲ್ಡಿಂಗ್ ಇಫೆಕ್ಟ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಡೌನ್ ದ ಗ್ರೂಪ್. ಒಂದೊಂದೇ ಸಬ್ಶೆಲ್ ಜಾಸ್ತಿ ಆಯ್ತಾ, ಟೀಚರ್ ಇಂದ ಸ್ಟೂಡೆಂಟ್ಸ್ಗೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಯ್ತಾ, ಸೊ ಏನಾಗುತ್ತೆ ಡೌನ್ ದ ಗ್ರೂಪ್ ಏನಾಗುತ್ತೆ, ಅಟಾಮಿಕ್ ರೇಡಿಯೈ ಇನ್ಕ್ರೀಸ್ ಆಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು.